ಮಾನ್ಯ ಮಗು ಅಲ್ಲಮ್ಮ. ಏನೋ ಒಂದು ಶಕ್ತಿ ಇದೆ, ಅದೇನು ಅಂತ ಕಂಡು ಹಿಡಿದು ನಮ್ಮ ಕಂಟ್ರೋಲಿಗೆ ತಗೋಬೇಕು. ಏನೇ ಹೇಳು, ಶಿವಗಾಮಿ ಜೀವನ ಹಾಳಾಗೋದು ಖಂಡಿತ. ಸದ್ಯಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ನನಗಿದೊಂದು ಕಾರಣ ಸಾಕು ಕಣೋ. ಅಮ್ಮ, ನಾನಿಷ್ಟಕ್ಕೆ ಖುಷಿ ಪಡಲ್ಲ. ಹಾ, ಶಿವಗಾಮಿಗೂ ಅಶೋಕ್ಗೂ ಡೈವರ್ಸ್ ಆಗ್ಬೇಕು. ಆಮೇಲೆ ಅಶೋಕ್ ರಜನಿನ ಮದ್ವೆ ಆಗ್ಬೇಕು. ಅಭಿರಾಮಿ ಹೊಟ್ಟೆಲಿರೋ ಮಗು ಸಾಯ್ಬೇಕು. ಇಡೀ ಆಸ್ತಿ ನಮ್ ಕಂಟ್ರೋಲಿಗೆ ಬರ್ಬೇಕು. ಅವತ್ತೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಅಲ್ಲ ಮೊರೆ, ಜೀವಂದಂಗ್ ಗುರಿ ಅಂದ್ರೆ ಹಿಂಗೆ ಇರ್ಕಪ್ಪ. ಇದನ್ನೆಲ್ಲ ಕಂಡ ನಂಗೂ ಯಾರನ್ನಾದ್ರೂ ಯಾಮರ್ಸಿ ಆಸ್ತಿ ಹೊಡಿಕೊಂಬಂಗಿತ್ತ. ಯಾರ ಆಸ್ತಿ ಹೊಡುದು? ಹೇ, ನನ್ ಕಡೆ ಏನ್ ನೋಡ್ತಿದ್ಯಾ? ಬೇರೆಯವ್ರನ್ನೆಲ್ಲ ಯಾಮಾರ್ಸೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಕಣೆಲೇ. ನಡಿಯೇ. ಬನ್ನಿ ಬನ್ನಿ, ನೀವು ಬನ್ನಿ. ರಜನಿ ಕಾಣಿಸ್ತಾ ಇಲ್ಲ. ಅವಳಿನ್ನು ಮನೆಗೆ ಬಂದಿಲ್ವಾ? ನಿನ್ನೆ ರಾತ್ರಿ ಏನಾಗಿರ್ಬೋದು? ನಿನ್ನೆ ರಾತ್ರಿ ಏನಾಯ್ತು ಅಂತ ಅವಳಿಗೆ ಮಾತ್ರ ಗೊತ್ತಿರ್ಬೋದು. ದೇವ್ರೆ, ಯಾವ ಕೆಟ್ಟ ಘಟನೆನೂ ಆಗಿರ್ಬಾರ್ದಪ್ಪ. ಆದ್ರೆ ಯಾಕೋ ಭಯ ಆಗ್ತಿದೆಯಲ್ಲ. ಶಿವಗಾಮಿ, ಶಿವಗಾಮಿ, ನಂಗೆ ಒಂದು ಡೌಟ್ ಇದೆ, ಕೇಳ್ತೀನಿ, ಬೈಬೇಡ. ನೆನ್ನೆ ರಾತ್ರಿ ನೀನು ನನ್ನ ನೋಡಕ್ ಬಂದ್ಯಲ್ಲ, ಮಳೆ ನಿಂತ ಮೇಲೆ ಹೋಗೋಣ ಅಂತ ಒಂದು ಮನೆಗೊಳಗೆ ಹೋದ್ವಿ. ಆಮೇಲೆ ನೀನು ಯಾವಾಗ ವಾಪಸ್ ಬಂದಿದ್ದು? ನಿನ್ನೆ ರಾತ್ರಿ ನೀವು ಕೊಡ್ತಿದ್ರಿ ತಾನೆ? ಇಲ್ಲ ಅಂತ ಹೇಳಕ್ಕಾಗಲ್ಲ, ಹಾಗಂತ ಜಾಸ್ತಿನೂ ಕೊಡ್ತಿಲ್ಲ. ಲಿಮಿಟ್ ಅಲ್ಲಿ ಕೊಡ್ತಿದ್ರೆ ಎಷ್ಟು ಕೊಡ್ತಿದ್ರಿ ಅಂತ ಗೊತ್ತಾಗ್ತಿತ್ತು. ಮಿತಿ ಮೀರೋದ್ರೆ ಅದೇಂಗ್ ಗೊತ್ತಾಗುತ್ತೆ? ನೀವು ಓದಿರೋದಕ್ಕೂ ನಮ್ಮ ಮನೆತನಕ್ಕೂ ನಮ್ಮ ಪೊಸಿಷನ್ಗೂ ಫಸ್ಟ್ ಆಫ್ ಆಲ್ ನೀವು ಕುಡಿಲೇಬಾರ್ದು. ಕಂಟ್ರೋಲ್ ಇಲ್ಲದೆ ಕೊಡ್ತಿದ್ದೀರಾ. ನೀವು ಬರ್ತೀರಾ ಅಂತ ನಾನು ಇಡೀ ರಾತ್ರಿ ಕಾಯ್ತಿದ್ದೆ. ಈಗ ಇವತ್ತು ಸಿಂಪಲ್ ಆಗಿ ಕೇಳ್ತಿದ್ದೀರಾ ನೀನ್ ಬಂದಿದ್ದ ಅಂತ.
ಗಂಟ್ಲು ಪೂರ್ತಿ ಕುಡ್ದು ಕನ್ಸ್ ಕಂಡು ಅದು ನಿಜ ಅಂತ ಸಾಬೀತ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ಅಂದ್ರೆ ನನ್ನ ರಾತ್ರಿ ನೀನ್ ಬಂದಿರ್ಲಿಲ್ಲ. ಅಷ್ಟೊತ್ತಿಂದ ಏನ್ ಹೇಳ್ತಿದ್ದೀರಿ? ರಾತ್ರಿ ಕೊಡ್ತಿದ್ದು ಇನ್ನು ನಶೆ ಹಿಡ್ದಿಲ್ವಾ? ನಾಚಿಕೆ ಇದ್ದಿದ್ರೆ ಈ ತರ ಕೇಳ್ತಿದ್ರಾ? ಹಾಗಾದ್ರೆ ಶಿವಗಾಮಿ ಆ ಕಡೆ ಬಂದಿರ್ಲಿಲ್ವಾ? ಅಥವಾ ಬಂದಿದ್ದು ಇಲ್ಲ ಅಂತಂದ್ರು ಹೇಳ್ತಾ ಇದ್ದಾಳ? ಇಲ್ಲ, ಶಿವಗಾಮಿ ಆ ಥರ ಸುಳ್ಳು ಹೇಳಲ್ಲ. ಹಾಗಾದ್ರೆ ನೆನ್ನೆ ನನ್ನ ಜೊತೆ ಇದ್ದಿದ್ಯಾರು? ರಜನಿ ಯಾವಾಗ ಬಂದ್ಲು? ಅಜ್ಜಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ರಾಜ, ಒಂದ್ ನಿಮಿಷ ಕೂತ್ಕೊಳ್ಳೋ. ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬೇಕು. ಏನ್ ವಿಷಯ ಅಂತ ಹೇಳು ಡಾರ್ಲಿಂಗ್, ಆಫೀಸ್ಗೆ ಬೇರೆ ಟೈಮ್ ಆಗ್ತಿದೆ. ನೀನ್ ಕೂತ್ಕೋ. ಹೇಳು.